ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಜುನ್ಕಾ ರೆಸಿಪಿ ಆ್ಯಂಡ್ ಆಲ್ಸೋ ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದೀವಿ, ಬೋನಸ್ ರೆಸಿಪಿ. ಅದು ಪನ್ನೀರ್ ಪರಾಟ. ಸೊ ನಾವು ಕಾಮೆಂಟ್ಸ್ ಹಿಂಗೆ ಓದ್ತಾ ಇದ್ವಿ. ಸೊ ಅದ್ರಲ್ಲಿ ಒಬ್ರು ಕಾಮೆಂಟ್ಸ್ ಹಾಕಿದ್ರು, ಲೈಕ್ ನಾವು ಪನ್ನೀರ್ ರೆಸಿಪಿಗೆ ವೇಟ್ ಮಾಡ್ತಾ ಇದೀವಿ ಅಂತ. ಸೊ ಅವರಿಗೋಸ್ಕರ ಪನ್ನೀರ್ ಪರೋಟ ಮಾಡ್ತಾ ಇದ್ದೀನಿ ಆ್ಯಂಡ್ ಮಮ್ಮ ಮಾಡ್ತಾ ಇದ್ದಾರೆ ಸ್ಟೈಲ್ ಜುನ್ಕಾ. ಬನ್ನಿ ಮಾಡಿ, ಈಸಿ ಪೀಸಿ ಆ್ಯಂಡ್ ನಮ್ಮ ಅಪ್ಪನ ಫೇವ್ರೇಟ್ ಅದು. ಸೊ ಬನ್ನಿ ಬೇಗ ಮಾಡೋಣ. ನಮ್ಮಮ್ಮ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾರೆ. ಫಸ್ಟ್ ಜುನ್ಕಾ ಮಾಡೋದು ಹೇಗೆ ಅಂತ ತೋರಿಸ್ತೀನ, ಬನ್ನಿ. ಜುನ್ಕಕ್ಕೆ ಫಸ್ಟು ಕಡಲೆ ಹಿಟ್ಟು ಮೇನ್ ಬೇಕಾಗಿರೋದು, ಆಯಿತಾ. ಅರಿಶಿನ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಜಾಸ್ತಿ ತಗೊಳ್ಳಿ, ಹಸಿಮೆಣಸು, ಕರಿಬೇವು, ಜೀರಿಗೆ, ಆಮೇಲೆ ಸಾಸಿವೆ, ಉಪ್ಪು, ಎಣ್ಣೆ, ಆಯಿತಾ. ಫಸ್ಟು ಅದಿತಿ ಈ ಕುಟ್ನಿಯಲ್ಲಿ ಕುಟ್ತಾಳೆ ಏನೇನು ಹಾಕಿ ಕುಟ್ಟಬೇಕು ಅಂತ. ನನ್ನ ಆಡಿಯನ್ಸ್ ಹೇಳಿದ್ದಾರೆ, ಲೈಕ್ ಅದಿತಿಗೆ ಏನು ಕೆಲಸ ಕೊಡಬೇಡಿ ಅಂತ. 5-6 ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ ಫ್ಲೇವರು. ಸೊ ಇವಾಗ ಕುಟ್ಟಕ್ಕೆ ಹಸಿಮೆಣಸು, ಬೆಳ್ಳುಳ್ಳಿ ಆ್ಯಂಡ್ ಇದು ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ. ಈಗ ಕೊತ್ತಂಬರಿ ಸೊಪ್ಪು, ಆಯಿತಾ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಡ್ಬೇಕು. ಅಂತೂ ಇಂತೂ ನನಗೆ ಜಜ್ಜಿಗೆ ಕೊಟ್ಟರು. ಆ ಮಿಕ್ಸಿ ಕುಣಿತಿಯಲ್ಲ, ಈ ಕುಣಿ ಮಿಕ್ಸಿ ಕುಣಿತಿಯಲ್ಲ ಈ ಕುಣಿ ಅಂತವ್ರೆ. ಈಗ ಎಣ್ಣೆ ಹಾಕ್ತೀನಿ. ಜುನ್ಕಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಳತ್ತೆ, ಬಟ್ ನಾವು ಕಡಿಮೆನೇ ಹಾಕೋಣ. ಎಣ್ಣೆ ಕಾದ್ಮೇಲೆ ಒಗ್ಗರಣೆನ ಹಾಕೋದು. ಸಾಸಿವೆ ಹಾಕೋಣ. ಎಣ್ಣೆ ಕಾದಿದೆ. ಸಾಸಿವೆ ಆಯ್ತಾ. ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಒಂದು ಸ್ವಲ್ಪ ಜೀರಿಗೆ, ಕರಿಬೇವು ಆಯ್ತಾ. ಆ್ಯಂಡ್ ಇವಾಗ ಬರ್ತಾ ಇದೆ ಈರುಳ್ಳಿ. ನೋಡಿ ಗೈಸ್, ನಮ್ಮಮ್ಮ ಕಂಪ್ಲೀಟಾಗಿ ಜಜ್ಜಿಸ್ಕೊಂಡ್ರು ನನ್ನ ಕೈಯಲ್ಲಿ. ಕೊಡು, ಟೈಮ್ ಆಯ್ತು, ಇಡೋಗಿಡೋ. ಒಂಚೂರು ಅಪ್ರಿಶಿಯೇಟೇ ಮಾಡಲ್ಲ. ಅಪ್ರಿಶಿಯೇಟ್ ಮಾಡೋಣ ಎಲ್ಲರೂ. ಇವಾಗ ಮಸಾಲೆನ ಅದಕ್ಕೆ ಹಾಕ್ತಾ ಇದ್ದಾರೆ. ನಿಮಗೆ ಹೇಳೋದು ಅವ್ರು ಮರ್ತೋಗಿರ್ಬೋದು, ಬಟ್ ನಾನು ಮರೆಯಲ್ಲ. ಇವಳಿಗೆ ಇಟ್ಕೊಂಡಿರೋದೇ ಹೇಳಕ್ಕೆ. ನೋಡಿ ಈ ಮಸಾಲೆ ಇದಕ್ಕೊಳಗೆ ಹಾಕೊಂಡಿದೀವಿ. ನಾವೇನು ಈರುಳ್ಳಿ ಹಾಕಿದ್ವಿ ಅದಕ್ಕೆ ಫ್ರೈ ಮಾಡೋಣ. ಇವಾಗ ಫ್ರೈ ಮಾಡೋಣ. ನೀರು ಹಾಕೋಣ. ಇದಕ್ಕೆ ಎಷ್ಟು ಗ್ಲಾಸ್? ನೋಡು, 1 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದನ್ನ ಈ ಬೌಲಿಗೆ ಹಾಕ್ತೀನಿ. ಓಕೆ. ಇದೇ ಕಪ್ಪಲ್ಲಿ 3 ಕಪ್ಪು ನೀರು ತಗೋತೀನಿ. ಓಕೆ. 1 2 3, ಆಯ್ತಾ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಕಟ್ಕೊಳ್ಳೋಣ. ಓಕೆ. ನಮ್ದೇನು ಕಡಲೆ ಹಿಟ್ಟಿದೆ ಅದಕ್ಕೊಂಚೂರು ನೀರು ಹಾಕೊಂಡು ಗಂಟಾಗ್ಬಾರ್ದಲ್ಲ. ಏನಕ್ಕಂದ್ರೆ ಗಂಟಾಗ್ಬಾರ್ದು, ಅದಕ್ಕೆ ಹಿಂಗೆ ಬೀಟ್ ಮಾಡ್ಕೊಂಡು ಹಾಕೊಂಡ್ರೆ ಈಸಿ ಆಗುತ್ತೆ ಅವರಿಗೆ. ಜುನ್ಕಾ ಆಕ್ಚುಲಿ 3 ಟೈಪ್ ಮಾಡ್ತಾರೆ. ಒಂದು ಈ ತರ ಮಾಡೋದು, ಇನ್ನೊಂದು ಹುಡಿಯಾಗಿ, ಅಂದ್ರೆ ಕಡಲೆ ಹಿಟ್ಟನ್ನ ಹಿಂಗೆ ಒಗ್ಗರಣೆಗೆ ನೀರು ಹಾಕಲ್ಲ. ಈಗೇನು ಒಗ್ಗರಣೆ ಹಾಕಿರ್ತೀರಲ್ಲ, ಅದಕ್ಕೆ ಕಡಲೆ ಹಿಟ್ಟನ್ನ ಹಂಗೆ ಹಾಕ್ಬಿಟ್ಟು ನೀರು ಚುಮ್ಕಿಸಿ ಸ್ವಲ್ಪ ಹೊತ್ತು ಬಿಟ್ಟು ಹಂಗೆ ಸ್ವಲ್ಪ ಮುಚ್ಚಿ ಅದೇ ಹಬೆಯಲ್ಲಿ ಬೇಯಿಸ್ತಾರೆ. ಎರಡನೇದು ಗಟ್ಟಿ ಇರುತ್ತೆ. ಇನ್ನೊಂದು ನೀವೆಲ್ಲ ನೋಡಿರ್ತೀರಾ ಟಿವಿಯಲ್ಲಿ, ಹೋಟೆಲ್ಸ್ಗಳಲ್ಲಿ ಎಲ್ಲ ಮೈಸೂರು ಪಾಕ್ ಥರ ಪೀಸ್ ಇಟ್ಟಿರ್ತಾರೆ. ಅದು 3ನೇದು. ನಿಮ್ಗೆ ಯಾವ್ದು ಬೇಕಾದ್ರೆ. ಬಟ್ ಚಪಾತಿಗೆಲ್ಲ ಅದು ಈ ಥರ ಸರಿ. ಅದೆಲ್ಲ ಎಲ್ಲಾದ್ರೂ ಊರಿಗೆ ಹೋಗ್ಬೇಕಾದ್ರೆ, ನೀವು ಟ್ರಿಪ್ ಎಲ್ಲ ಹೋಗ್ಬೇಕಾದ್ರೆ ಆ ಥರ ಮಾಡ್ಕೊಂಡು ಹೋಗ್ತಾರೆ, ಅಂದರೆ ಹಾಳಾಗಲ್ಲ ಅಂತ ಹೇಳಿ. ಇದು ಮನೆಯಲ್ಲಾದ್ರೆ ಈ ಥರ ಬೆಸ್ಟ್. ನೋಡಿ, ನಮ್ಮಮ್ಮ ಬೀಟ್ ಮಾಡ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದಾರೆ. ನಾನು ಹಸಿಮೆಣಸು ಹಾಕಿದ್ದೀನಿ. ತುಂಬ ಜನ ಹಸಿಮೆಣಸು ಹೀಗೆ ಕುಟ್ಟು ಹಾಕ್ತೀವಿ. ಇಲ್ಲ ಅಂತಂದರೆ ನೀವು ಕುಟ್ಟೋದೇನು ಅವಶ್ಯಕತೆ ಇಲ್ಲ. ಹಾಗೇನು ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಒಗ್ಗರಣೆಗೂ ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಗೆ ಗುದ್ದುಬಿಟ್ಟು ಹಾಕ್ಬಿಟ್ಟು ಮಾಡ್ಬೋದು. ಅದೇ ಥರನೂ ಕುಟ್ಟಿ ಈ ಥರನೂ ಮಾಡ್ಬೋದು, ನಿಮ್ಮ ಇಷ್ಟ. ಸಬ್ಬಸಿಗೆ ಸೊಪ್ಪು ಹಾಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಹೌದು ಗೈಸ್, ಒಂದು ನ್ಯೂಸ್ ಹೇಳಬೇಕಿತ್ತು. ನಮ್ಮಮ್ಮ ಅರಿಶಿನ ಪುಡಿ ಹಾಕೋದು ಮರ್ತೋದ್ರು, ಆದರೆ ನಮ್ಮಮ್ಮನ ಥರ ನೀವು ಮರಿಬೇಡಿ. ಸೊ ಇವಾಗ ಅರಿಶಿನ ಪುಡಿ ಹಾಕಿ, ಯಾವಾಗ ನಿಮ್ಮದು ಈರುಳ್ಳಿ ಉರಿತಿರ್ತೀರಾ ಆವಾಗಲೇ ಹಾಕಿ. ಕುದೀತಾ ಇದೆ. ಇದಕ್ಕೆ ಕಡಲೆ ಹಿಟ್ಟು ನಮ್ಮಮ್ಮ ನಿಧಾನಕ್ಕೆ ಹಾಕಿ ಕಲಿಸ್ತಾ ಇರ್ತಾರೆ. ಈ ಥರ ಮಾಡಬೇಕು. ಈಗ ಬೇಯ್ತಾ ಇರಲಿ, ಸಣ್ಣ ಉರಿ ಮಾಡಿಬಿಟ್ಟು
ಮುಚ್ಚಿಬಿಡೋಣ ಇದನ್ನ. ಅಲ್ಲಿ ತನಕ ನಿಮ್ಗೆ ಗಟ್ಟಿ ಎಷ್ಟು ಬೇಕು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳಿ, ನಿಮ್ ಇಷ್ಟ. ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ, ಆಯ್ತಾ? ಇಲ್ಲ ನಿಮ್ಗೆ ಸ್ವಲ್ಪ ತೆಳುವು ಬೇಕು ಅಂದ್ರೆ 4 ಬಟ್ಲು ನೀರ್ ಹಾಕೊಳ್ಳಿ. ಅಲ್ಲಿ ತನಕ ನಾವು ಪನ್ನೀರ್ ಪರೋಟ ಮಾಡಿ. ಇದೇ ಹೇಳಕ್ ಅವಾಗ್ಲಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಕಡಲೆ ಹಿಟ್ಟು ಚೆನ್ನಾಗಿ ಬೇಯಬೇಕು. ನಾವು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದಲೆ ಪನ್ನೀರ್ ಪರೋಟ ಮಾಡ್ಕೊಳ್ಳೋಣ. ನಮ್ಮಮ್ಮ ಎಲ್ಲ ಮಿಕ್ಸ್ ಮಾಡ್ತಾರೆ ಮಸಾಲೆ. ಬೌಲ್ ತಗೊಳ್ಳಿ, ಹತ್ರದಿಂದ ತೋರಿಸಿ. ಪನ್ನೀರ್ ಹಾಕಿದ್ದೀನಿ 200 ಗ್ರಾಮ್ಸ್. ಓಕೆ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ, ಸಣ್ಣಕ್ಕೆ ಹೆಚ್ಚಿರೋ ಒಂದು ದೊಡ್ಡ ಈರುಳ್ಳಿ, ಆಯ್ತಾ? ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಸಿಮೆಣಸು 2, ಕಸೂರಿ ಮೇಥಿ ಚೂರು, ಜೀರಿಗೆ ಪುಡಿ. ಯಾವ್ಯಾವ ಮಸಾಲೆ ಅಂತ ಹೇಳ್ಬಿಡಿ. ಜೀರಿಗೆ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ಅಜ್ವಾಯಿನ್. ಓಕೆ, ಆಯ್ತಾ? ಇದಿಷ್ಟನ್ನು ಹಾಕಿರ್ತೀನಿ. ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಪನ್ನೀರ್ ಪರಾಟ ಶನಿವಾರ ಆಗಿರೋದ್ರಿಂದ ಪನ್ನೀರ್. ಆದ್ರೆ ಇದು ನಿಮಗೆ ಶನಿವಾರ ಬರಲ್ಲ. ಚಾಟ್ ಮಸಾಲ ಬೇಕಾದವ್ರು ಹಾಕೊಳ್ಳಿ, ನಾವು ಚಾಟ್ ಮಸಾಲ ಯೂಸ್ ಮಾಡಲ್ಲ. ರೆಡಿ ಇದೆ, ಮಾಡೋಣ. ಸೊ ಇವಾಗ ನಮ್ಮಮ್ಮ ಪನ್ನೀರ್ ಪರಾಟ ಮಾಡ್ತಾರೆ. ಸ್ಟಫಿಂಗ್ ಎಲ್ಲ ಹೆಂಗ್ ಮಾಡೋದಂತ ತೋರಿಸಿ ಅವ್ರಿಗೆ. ಓಕೆ, ಸೊ ಫಸ್ಟು ನಿಮ್ಮ ಡೋನ ಈ ಥರ ಹಿಟ್ಟಲ್ಲಿ ಈ ಥರ ಲಟ್ಸಿ. ಇವಾಗ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಫಿಲ್ಲಿಂಗ್ನ ಈ ಥರ ಹಾಕೋತಾರೆ. ಈ ಥರ ಹರಿಸ್ಕೊತಾ ಇದ್ದಾರೆ. ಈ ಥರ ಹರಿಸ್ಕೊಂಡು ಮಧ್ಯ ಚಾಕುವಿಂದ ಒಂದು ಸೈಡ್ ಈ ಥರ ಕಟ್ ಮಾಡ್ತಾರೆ. ಅಂಡ್ ಟ್ರಯಾಂಗಲ್ ಮಾಡ್ತಾರೆ, ಇನ್ನೊಂದು ಟ್ರಯಾಂಗಲ್ ಮಾಡ್ತಾರೆ, ಅಂಡ್ ಅದಾದ ನಂತರ ಇನ್ನೊಂದು ಟ್ರಯಾಂಗಲ್ ಮಾಡ್ತಾರೆ ನಿಮ್ಮ ಮಕ್ಕಳು ಟಿಫನ್ ಬಾಕ್ಸಿಗೆಲ್ಲ. ಅಂಡ್ ಇವಾಗ ಇದನ್ನ ಹಿಟ್ಟಿಗೆ ಅದ್ದುತ್ತಾರೆ, ಆಮೇಲೆ ತೆಗಿತಾರೆ. ಇವಾಗ ಇದನ್ನ ಚೆನ್ನಾಗಿ ಲಟ್ಟಿಸ್ತಾರೆ. ಜಾರ್ತಾ ಇದೆ ಕಟ್ಟೆ ನೋಡಿ. ಇವಾಗ ಇದನ್ನ ನೀಟಾಗಿ ಲಟ್ಸಿ ನಿಮ್ ಪರಾಠ ರೆಡಿ ಆಗಿರುತ್ತೆ. ನಿಧಾನ ಮಾಡ್ಬೇಕು, ನಿಧಾನವಾಗಿ ಲಟ್ಸಿ. ನಮ್ಮಮ್ಮ ಇದರಲ್ಲಿ ಪ್ರೋ. ಏನಕ್ಕಂದ್ರೆ ಅವ್ರು ಸುಮಾರು ವರ್ಷದಿಂದ ಅಡಿಗೆ ಮಾಡ್ತಾ ಇದ್ದಾರೆ. ಒಂಚೂರು ದಪ್ಪ ಇರ್ಬೇಕು ಪರೋಟ, ಬಿಕಾಸ್ ಅದು ಸ್ಪ್ರೇ ಮಾಡೋಣ. ಫಸ್ಟ್ ಒಂದ್ ಸ್ವಲ್ಪ ಸ್ಪ್ರೇ ಮಾಡಿ ನಿಮ್ ತವಕ್ಕೆ. ಏನಕ್ಕಂದ್ರೆ ಹಿಡ್ಕೊಂಡ್ಬಿಡುತ್ತೆ. ಇದು ನಾರ್ಮಲ್ ಚಪಾತಿ ಅಲ್ಲ, ಪರೋಟ. ಹಾಕಿ ಫಸ್ಟ್ ನಾನೇ ತಿನ್ನೋದು ಅನ್ನಿಸ್ತಾ ಇದೆ ನನಗೆ. ನೀವೇನಂತೀರಾ? ಸೊ ಈ ತರ ತಿರುಗಿಸಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ವಾವ್, ನೋಡಿ ಇದು ಜಿಗ್ಲಿ ಜೆಲ್ಲಿ ತರ ಆಗಿರುತ್ತೆ. ಅಂಡ್ ಇದು ಚಪಾತಿ ಜೊತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ನೀವು ಜಾಸ್ತಿ ಬೇಕಾದ್ರೆ ಹಾಕೊಳ್ಳಿ, ನಾವು ಕಡಿಮೆ ಹಾಕಿದ್ವಿ ಅಷ್ಟೇ. ಸೊ ಗೈಸ್, ರೆಡಿ ಇದೆ. ಇವಾಗ ಟೆಸ್ಟ್ ಟೈಮ್. ಓಕೆನಾ? ಸೊ ಇವಾಗ ವಾವ್, ಇದು ನೋಡಿ ಲೇಯರ್ ನೋಡಿ, ಲೇಯರ್ ನೋಡಿ ಎಷ್ಟು ಥಿನ್ನಾಗಿ ನಮ್ಮಮ್ಮ ಲಟ್ಸಿದ್ದಾರೆ. ಒಳಗಡೆ ಅಷ್ಟೇ ಈವನ್ಲಿ ಸ್ಪ್ರೆಡ್ ಆಗಿದೆ. ಸೊ ಇವಾಗ ನಾವು ಟೇಸ್ಟ್ ಮಾಡೋಣ. ಅಂಡ್ ಆಲ್ಸೋ ಓಕೆ, ಫಸ್ಟ್ ಬರೀ ಪರೋಟ ತಿನ್ನು ಅಂತ ಇದ್ದಾರೆ. ಫಸ್ಟ್ ಬರೀ ಪರೋಟ ತಿನ್ನೋಣ. ಬಟ್ ನಮ್ಮ ಹತ್ರ ಇಲ್ಲಿ ಪಿಕ್ಕಲ್ ಇದೆ, ಉಪ್ಪಿನಕಾಯಿ, ಮೊಸರಿದೆ, ಬೆಣ್ಣೆ ಅಲ್ಲ ಇದು, ಮೊಸರು, ಆಮೇಲೆ ಜುನ್ಕ. ಓಕೆ, ಸೊ ಫಸ್ಟ್ ಬರೀ ಪರೋಟ ಇಂದ ಟೇಸ್ಟ್ ಮಾಡೋಣ. ಪರೋಟ ಫ್ಯಾಬ್ಯುಲಸ್. ಬರೀ ಬೆಣ್ಣೆ ತುಪ್ಪ ಇಂದನೂ ಆರಾಮ್ಸೆ ತಿನ್ಬೋದು. ನೆಕ್ಸ್ಟ್ ಇವಾಗ ನಮ್ ಜುನ್ಕ ಜೊತೆ ತಿನ್ನೋಣ. ಓಕೆನಾ? ಬಿಸಿ ಇದೆ. ದಿನ ಮಾಡಿರೋದಕ್ಕಿಂತ ಚೆನ್ನಾಗಿ ಬಂದಿದೆ ಜುನ್ಕ ಇವತ್ತು. ಆಡಿಯನ್ಸ್ಗೆ ಅಂತ ಪಾಪ, ನಮ್ದು ವ್ಯೂವರ್ಸ್, ನಮ್ ಫ್ಯಾಮಿಲಿ ಅಲ್ವಾ, ಅಷ್ಟು ಡೆಡಿಕೇಟೆಡ್ ಆಗಿ ಮಾಡಿದೀರಾ. ದಿನ ಮಾಡಿರೋದಕ್ಕಿಂತ ಚೆನ್ನಾಗಿ ಬಂದಿದೆ. ನೀವು ಇದನ್ನ ಮಾಡ್ಕೊಂಡು ತಿಂದು ನಂಗೆ ಕಾಮೆಂಟ್ ಹಾಕಿ. ಬಿಕಾಸ್ ತುಂಬಾ ಈಸಿ ರೆಸಿಪಿ, ನೀವೇ ನೋಡಿದೀರಾ ಅಲ್ವಾ. ಸೊ ಮಾಡಿ ತಿನ್ನಿ, ಕಾಮೆಂಟ್ ಹಾಕಿ. ಇವಾಗ ಬಾಯ್.